ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಟ್ರಂಪ್ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಟ್ರಂಪ್ ಭವಿಷ್ಯ ಹೇಗಿದೆ, ಅವರ ಜಾತಕ ಏನು ಹೇಳುತ್ತೆ ಅನ್ನೋದನ್ನ ಗುರುಗಳ ಬಳಿ ಕೇಳಿ ತಿಳ್ಕೊಳ್ಳೋಣ. ಅದನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಅವರು. ಬನ್ನಿ, ಹಾಗಿದ್ರೆ ಟ್ರಂಪ್ ಅವರ ಜಾತಕ ಏನು ಹೇಳುತ್ತೆ ಅನ್ನೋದನ್ನ ಗುರುಗಳ ಬಳಿ ಕೇಳಿ ತಿಳ್ಕೊಳ್ಳೋಣ. ಗುರುಳೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಟ್ರಂಪ್ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಟ್ರಂಪ್ ಅವರ ಬಗ್ಗೆ. ಮೊದಲಿಗೆ ಅವರ ಜಾತಕ ಏನು ಹೇಳುತ್ತೆ ಅಂತ ನಮಗೆ ನಮ್ಮ ವೀಕ್ಷಕರಿಗೆ ಒಂಚೂರು ತಿಳಿಸ್ಕೊಡ್ತೀವಿ. ಖಂಡಿತ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಚಾರ್ಟ್ ಪ್ರಿಪೇರ್ ಮಾಡಿದ್ದೀವಿ ನಾವು. ಡೊನಾಲ್ಡ್ ಜಾನ್ ಟ್ರಂಪ್ ಅವರ ಪೂರ್ತಿ ಹೆಸರು. ಸೊ ಅವ್ರ ಮಿಡ್ ನೇಮ್ ಬಂದು ಜಾನ್ ಆಗುತ್ತೆ. ಸೊ ಡೊನಾಲ್ಡ್ ಜಾನ್ ಟ್ರಂಪ್. ಅವರ ಡೇಟ್ ಆಫ್ ಬರ್ತ್ ಬಂದು 4/6/1946 10:45 ಬೆಳಗಿನ ಜಾವ ಬೆಳಿಗ್ಗೆ ನ್ಯೂಯಾರ್ಕ್ನಲ್ಲಿ ಹುಟ್ಟಿದ್ದಾರೆ ಇವರು. ಸೊ ಇವ್ರದ್ದು ಜ್ಯೇಷ್ಠ ನಕ್ಷತ್ರ 4ನೇ ಪಾದ, ವೃಶ್ಚಿಕ ರಾಶಿ, ಸಿಂಹ ಲಗ್ನ ಆಗುತ್ತೆ ಇವರು. ಸೊ ಈಗ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳನ್ನು ನಾವು ತಗೊಂಡ್ರೆ ಇವರಿಗೆ 2016 ಮಾರ್ಚ್ 26ರಿಂದ 2018 ಮೇ 15 ಗುರು ದಶ ಗುರುಭುಕ್ತಿ. ಸೊ ಇಲ್ಲಿ ಜಸ್ಟ್ ಇವರಿಗೆ ಗುರುದಶ ಸ್ಟಾರ್ಟ್ ಆಗಿದೆ. 1 ವರ್ಷದ ಕೆಳಗಡೆ 2016 ಮಾರ್ಚ್ನಲ್ಲಿ ಗುರುದಶ ಸ್ಟಾರ್ಟ್ ಆಗಿದೆ. ಗ್ರಹಗಳ ಪ್ಲೇಸ್ಮೆಂಟ್ಸ್ ಅನ್ನು ನೋಡಿದ್ದಾದಲ್ಲಿ ಇದು ಸಿಂಹ ಲಗ್ನ, ಲಗ್ನದಲ್ಲಿ ಕುಜ ಇದ್ದಾನೆ, ಲಗ್ನದಿಂದ 2ನೇ ಮನೆಯಲ್ಲಿ ಗುರು ಇದ್ದಾನೆ. ಬಟ್ ಗುರು ರೆಟ್ರೋಗೇಷನ್ ಅಲ್ಲಿ ಇದ್ದಾನೆ, ಅಂದ್ರೆ ವಕ್ರಗತಿಯಲ್ಲಿ ಗುರು ಇದ್ದಾನೆ. ಲಗ್ನದಿಂದ 4ನೇ ಮನೆಯಲ್ಲಿ ಕೇತು ಚಂದ್ರ ಇದ್ದಾರೆ. ಲಗ್ನದಿಂದ 10ನೇ ಮನೆಯಲ್ಲಿ ರಾಹು ಮತ್ತು ರವಿ ಇದ್ದಾನೆ. ಲಗ್ನದಿಂದ 11ನೇ ಮನೆಯಲ್ಲಿ ಬುಧ ಇದ್ದಾನೆ ಮತ್ತು ಲಗ್ನದಿಂದ 12ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಇದ್ದಾರೆ. ಇಷ್ಟು ಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ಲಸ್ ಇದು ನವಾಂಶ ಕುಂಡಲಿ ಅಂತ. ನಮ್ಮ ಇವತ್ತಿನ ಅನಾಲಿಸಿಸ್ಗೆ ರಾಶಿ ಕುಂಡಲಿ ನಮಗೆ ಸಾಕು. ಇಲ್ಲಿ ಒಂದು ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ, ಇಲ್ಲಿ ಕೇತು ಇದೆ, ಇಲ್ಲಿ ರಾಹು ಇದೆ. ಸೊ ಈ ಕೇತು ರಾಹು ಬೆಲ್ಟ್ ನಲ್ಲಿ ಎಲ್ಲ ಗ್ರಹಗಳು ಇದೆ. ನೋಡಿ, ಇಲ್ಲಿ ಇದರಿಂದ ಆಚೆಗೆ ಯಾವ ಗ್ರಹಗಳು ಇಲ್ಲ. ಸೊ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಕೇತು ರಾಹು ಮಧ್ಯದಲ್ಲಿರೋ ಎಲ್ಲಾ ಗ್ರಹಗಳನ್ನ ಕೆಲವರು ಇದನ್ನ ಕಾಳಸರ್ಪ ಯೋಗ ಅಂತ ಅನಲೈಸ್ ಮಾಡಿಬಿಡ್ತಾರೆ. ಇದು ಕಾಳಸರ್ಪ ಯೋಗ ಅಲ್ಲ, ಇದು ಪಂಚಾನನ ಯೋಗ ಅಂತ. ಈ ಪಂಚಾನನ ಯೋಗ ತುಂಬಾ ಒಳ್ಳೆ ಯೋಗ. ಈ ವ್ಯಕ್ತಿಗೆ ಆತ ಏನ್ ಅನ್ಕೊಂಡಿರ್ತಾನೆ ಅದನ್ನೆಲ್ಲ ಸಾಧನೆ ಮಾಡುವಂತ ಒಂದು ಯೋಗನ, ಒಂದು ಸಾಮರ್ಥ್ಯವನ್ನ ಕೊಡುತ್ತೆ. ಮೊದಲನೇದಾಗಿ. ಎರಡನೇದು ಇವ್ರದ್ದು ಜ್ಯೇಷ್ಠ ನಕ್ಷತ್ರ 4ನೇ ಪಾದ, ವೃಶ್ಚಿಕ ರಾಶಿಯಿಂದ ನಾನು ಹೇಳಿದೆ. ಸೊ ಇದ್ರ ಹಿಂದೆನೂ ನಾವು ಚರ್ಚೆ ಮಾಡಿದೀವಿ. 7.5 ವಿಷಯ ಚರ್ಚೆ ಮಾಡಬೇಕಾದ್ರೆ ಇವ್ರಿಗೆ ಇವಾಗ 7.5 ನಡೀತಾ ಇದೆ ಅಂತ. 70 ವರ್ಷ ಇವ್ರಿಗೆ ದಾಟಿದೆ. 71ನೇ ವರ್ಷದಲ್ಲಿ ಇವ್ರು ಇದ್ದಾರೆ ಇವಾಗ. ಸೊ 3ನೇ ಬಾರಿ ಇವ್ರಿಗೆ 7.5 ಬಂದಿದೆ. ಈ 3ನೇ ಬಾರಿ ಬಂದಿರತಕ್ಕಂಥ 7.5 ಇವ್ರಿಗೆ ಉಕ್ಕು ಶನಿ ಆಗುತ್ತೆ, ಸಂಪತ್ ಶನಿ ಆಗುತ್ತೆ, ಇನ್ನಷ್ಟು ಅನುಕೂಲಗಳನ್ನು ಮಾಡುತ್ತೆ. ಅದಕ್ಕೆ ಅವರು ಇವತ್ತಿಷ್ಟು ದೊಡ್ಡ ಸ್ಥಾನದಲ್ಲಿ, ಇಷ್ಟು ದೊಡ್ಡ ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾವುದೋ ತೊಂದರೆಗಳೇನೂ ಆಗೋದಿಲ್ಲ. ಸಮಸ್ಯೆ ಎಲ್ಲ ಆಗುತ್ತೆ ಅಂದ್ರೆ, ನೋಡಿ, ಇವ್ರಿಗೆ ಸಿಂಹ ಲಗ್ನ, ಲಗ್ನದಲ್ಲಿ ಕುಜ ಇರ್ತಕ್ಕಂಥ ಇದು ಡೆಡ್ಲಿ ಕಾಂಬಿನೇಷನ್. ಇದು ಸಿಂಹ ಲಗ್ನ ಅಂದ್ರೆ ರವಿ ಬಂದು ಮೋಸ್ಟ್ ಪವರ್ಫುಲ್ ಪ್ಲಾನೆಟ್. ಆಮೇಲೆ ಮೀ ಫಸ್ಟ್ ಅನ್ನತಕ್ಕಂಥ ಆಟಿಟ್ಯೂಡ್ ಕೊಡ್ತಕ್ಕಂಥದ್ದು, ಡಿಕ್ಟೇಟರ್ಶಿಪ್ನ ಕೊಡ್ತಕ್ಕಂಥದ್ದು ರವಿ ಆಗ್ತಾನೆ. ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವ್ರು, ಸಿಂಹರಾಶಿ ಹುಟ್ಟಿದವರು ನೀವು ನೋಡಬಹುದು, ಯಾರ ಮಾತನ್ನು ಕೇಳೋದಿಲ್ಲ. ಅವ್ರು ಹೇಳಿದ್ದೇ ನಡಿಬೇಕು, ಅವ್ರು ಹೋಗಿದ್ದೇ ದಾರಿ. ಯಾಕಂದ್ರೆ 9/10 ಟೈಮ್ಸ್ ಅವ್ರು ಕರೆಕ್ಟ್ ಆಗಿರ್ತಾರೆ. ಇನ್ನು 1 ಸಲ ತಪ್ಪು ಮಾಡ್ತಾರಲ್ಲ, ಆವಾಗ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಇನ್ನು 9 ಸಲ ಗೆದ್ದಿರ್ತಾರಲ್ಲ, ಕರೆಕ್ಟ್ ಆಗಿರ್ತಾರಲ್ಲ, ಯಾರ ಹತ್ರನೂ ನಿರ್ಧಾರ ತಗೊಳ್ಳಲ್ಲ. ಯಾರು ಏನ್ ಹೇಳಿದ್ರು ಕೇಳ್ತಾರೆ. ಫೈನಲ್ ಡಿಸಿಷನ್ ಇವ್ರದೇ ಆಗಿರುತ್ತೆ. ಒಂದು ಡೆಮಾಕ್ರೆಟಿಕ್ ಡಿಕ್ಟೇಟರ್ ಅಂತ ಹೇಳ್ಬೋದು ಇವ್ರಿಗೆ. ನಾನು ಕೊಟ್ಟಿರ್ತಕ್ಕಂಥ ಸುಂದರವಾದ ಟೈಟ್ಲ್ ಏನಂದ್ರೆ, ಡೊನಾಲ್ಡ್ ಜಾನ್ ಟ್ರಂಪ್ಗೆ ಡೆಮಾಕ್ರೆಟಿಕ್ ಡಿಕ್ಟೇಟರ್ ಅಂತಕ್ಕಂಥದ್ದು. ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಇವರು ಅಂತ. ಒಳ್ಳೆ ಟೈಟಲ್ ಅನ್ನೇ ಕೊಟ್ಟಿದ್ದೀರಾ ಟ್ರಂಪ್ ಅವರಿಗೆ. ಅವ್ರು ಕೇಳಿದ್ರೆ ಬಹಳ ಖುಷಿ ಪಡ್ತಾರೆ. ತಲುಪಲಿಂದ ನಾವು ಆಶಿಸ್ತೀವಿ. ನಮ್ಮ ಒನ್ ಇಂಡಿಯಾ ಕನ್ನಡ ಅಲ್ಲಿವರೆಗೂ ತಲುಪಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆಯಮ್ಮ. ಇವಾಗ ಜೊತೆಗೆ ನಮ್ಗೆ ಇನ್ನೊಂದು ತಿಳ್ಕೋಬೇಕು. ಟ್ರಂಪ್ ಅವರ ಕಡೆಯಿಂದ ಇವಾಗ H1B ವೀಸಾದು ಅದು ಬ್ಯಾನ್ ಮಾಡಿದ್ದಾರೆ. ಅದ್ರದ್ದೆಲ್ಲ ತುಂಬಾ ದೊಡ್ಡ ಇಶ್ಯೂ ಆಯ್ತು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಗುರುಗಳೇ? ನೋಡಿ, ನಿರ್ಧಾರ ಅನ್ನೋದು ಮನುಷ್ಯನಿಗೆ ಲಗ್ನದಿಂದ ತಗೋಬೇಕಾಗುತ್ತೆ. ಅವರ ಡಿಸಿಸಿವ್ನೆಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಈಗ ಸಿಂಹ ಲಗ್ನ ಇರೋದು, ಲಗ್ನದಲ್ಲಿ ಕುಜ ಇರೋದ್ರಿಂದ ಒಂದಷ್ಟು ಅಗ್ರೆಸಿವ್ ಡಿಸಿಷನ್ಸ್ನ ತಗೊಳ್ತಾರೆ ಇವರು. ಈಗ H1B ವೀಸಾ ಬ್ಯಾನ್ ಮಾಡೋದಾಗ್ಬೋದು, ಅಥವಾ ಮೆಕ್ಸಿಕೋಗೂ ಮತ್ತು ಇದಕ್ಕೂ USA ಮಧ್ಯದಲ್ಲಿ ಗೋಡೆ ಕಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಒಂದೊಂದ್ಸಲಿ ನಗು ಬರುತ್ತೆ, ಒಂದೊಂದ್ಸಲಿ ಈ ವ್ಯಕ್ತಿ ಮಾಡಿ ತೋರಿಸಿದ್ರು ಮಾಡ್ಬಿಡ್ತಾನೆ ಅಂತ ಅನಿಸುತ್ತೆ ನಮಗೆ. ಯಾಕಂದ್ರೆ ಆತನ ಸಾಮರ್ಥ್ಯ ಆ ಥರದ್ದು, ಆತನ ಹಠ ಆ ಥರದ್ದು, ತುಂಬಾ ಹಠವಾದಿ ಈತ. ಸೊ ಅದು ಒಂದು ವೇಳೆ ಮಾಡಿಬಿಟ್ರೆ, ನಾವು ಗ್ರೇಟ್ ವಾಲ್ ಆಫ್ ಚೈನಾ ಯಾವತ್ತೋ ಕಾಲದಲ್ಲಿ ಯಾರೋ ಕಟ್ಟಿದ್ದಾರೆ ಅಂತ ಕೇಳಿದ್ವಿ, ಇಲ್ಲಿ ಗ್ರೇಟ್ ವಾಲ್ ಆಫ್ ಅಮೆರಿಕಾ ಆದ್ರೂ ಆಗ್ಬಿಡ್ಬೋದು. ಆ ಮಟ್ಟ ಅಂದ್ರೆ ಆತ ಹೇಳ್ತಕ್ಕಂಥದ್ದು. ಈಗ ಯಾವುದೇ ರೆಫ್ಯೂಜೀಸ್ನ ಒಳಗಡೆ ಬಿಡಲ್ಲ ಅಂತ ಹೇಳ್ತಾರೆ.
ಮತ್ತು ಈ ಪೂರ್ತಿಯಾಗಿ ಟೆರರಿಸಂ ನಾಶ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಈಗ 7 ಕಂಟ್ರಿಗಳಿಗೆ ಎಂಟ್ರಿ ಇದಿಲ್ಲ ಅಂತ ಬ್ಯಾನ್ ಮಾಡ್ತೀವಿ ಅಂತ ಬೇರೆ ಬ್ಯಾನ್ ಮಾಡಿದ್ರು, ಅದನ್ನ ಮಾಡಿದ್ದಾರೆ. ಆದ್ರೆ ಅದನ್ನ ಫೆಡರಲ್ ಕೋರ್ಟ್ ಅದನ್ನ ರಿವರ್ಸ್ ಕೂಡ ಮಾಡಿದೆ. ಇವರು ಬ್ಯಾನ್ ಅನ್ನ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಆದ್ರೆ ಈ ವ್ಯಕ್ತಿ ಅದಕ್ಕೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ತುಂಬಾ ನನಗೆ ಇವರು ತನ್ನ ಮೇಲೆ ತನಗೆ ಇರತಕ್ಕಂಥ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಒಬ್ಬ ಸೋಕಾಲ್ಡ್ ಜಡ್ಜ್ ಕೊಟ್ಟಿರತಕ್ಕಂಥ ತೀರ್ಮಾನಕ್ಕೆ ನಾನು ಕೇರ್ ಮಾಡಲ್ಲ ಅಂತಾನೆ. ಇಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ 2 ಪವರ್ ಪಾಯಿಂಟ್ಸ್ ಮಧ್ಯದಲ್ಲಿ ಸ್ಟ್ರಗಲ್. ಈಗ ಅಲ್ಲಿ ಸುಪ್ರೀಂ ಫೆಡರಲ್ ಕೋರ್ಟ್ ಜಡ್ಜ ಇಲ್ಲ ಅಂದ್ರೆ ದೇಶದ ಪ್ರೆಸಿಡೆಂಟಾ ಅನ್ನೋ ಒಂದು ಸಂದರ್ಭ ನಿರ್ಧಾರ ಆಗಿದೆ, ತೀರ್ಮಾನ ಆಗಿದೆ, ಅಲ್ಲಿ ಸೃಷ್ಟಿ ಆಗಿದೆ. ಸೊ ಇನ್ಎವಿಟಬಲಿ ಟ್ರಂಪ್ ಹ್ಯಾಸ್ ಟು ವಿನ್. ಯಾಕಂದ್ರೆ ಇದು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನೋಡೋಣ ಎಲ್ಲಿವರೆಗೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಎಲ್ಲಿವರೆಗೂ ಅಧಿಕಾರದ ವ್ಯವಸ್ಥೆನ ಡಾಮಿನೇಟ್ ಮಾಡಕ್ ಆಗುತ್ತೆ ಅನ್ನೋದು ನಾವು ಕಾದು ನೋಡಬೇಕು. ವೆರಿ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಇದು. ಆದ್ರೆ ಇದರಿಂದ ನಮ್ಗೆ ಅಂದ್ರೆ ಟ್ರಂಪ್ ಅವರಿಗೆ ಏನಾದ್ರು ಜೀವ ಭಯ ಇರತ್ತಾ, ಅಥವಾ ಇವ್ರು ಈ ತರ ಕಂಟ್ರೀಸ್ ನ ಬ್ಯಾನ್ ಮಾಡಿರೋದ್ರಿಂದ ಯಾವ್ದೋ ಒಂದ್ ರೀತಿಯಲ್ಲಿ ಅವ್ರಿಗೆ ಜೀವ ಭಯ ಇರತ್ತಾ? ಎಸ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕಂದ್ರೆ ಅಮೆರಿಕ ಇತಿಹಾಸವನ್ನು ನೋಡಿದ್ದಾಗಲಿ ಈ ರೀತಿಯಾದಂತ ಒಂದು ದಾಳಿಗಳಿಗೆ ತುತ್ತಾದಂತ ಪ್ರೆಸಿಡೆಂಟ್ಗಳು ತುಂಬಾ ಜನ ಇದ್ದಾರೆ. ಅಬ್ರಹಾಂ ಲಿಂಕನ್ ಆಗ್ಬೋದು, ಜಾನ್ ಕೆನಡಿ ಆಗ್ಬೋದು, ಹಲವಾರು ಜನ ಈ ರೀತಿ ದಾಳಿಗಳಿಗೆ ತುತ್ತಾಗಿದ್ದಾರೆ. ಮತ್ತು ಅವ್ರು ಏನೋ ಒಳ್ಳೇದು ಮಾಡಕ್ಕೆ ಅಂತ ಹೋದಾಗಲೇ ಇನ್ಯಾರೋ ಒಬ್ರು ಅವ್ರನ್ನ ಇನ್ನಿಲ್ದಂತೆ ಆಗಿಸ್ಬಿಟ್ಟಿದ್ದಾರೆ. ಸೊ ಡೊನಾಲ್ಡ್ ಟ್ರಂಪ್ಗೆ ಖಂಡಿತವಾಗ್ಲೂ ಈ ಒಂದು ಭಯ ಇದ್ದೇ ಇರುತ್ತೆ. ಆದ್ರೆ ಅವತ್ತಿಗೂ ಇವತ್ತಿಗೂ ಟೆಕ್ನಾಲಜಿ ಬೆಳೆದಿದೆ ಮತ್ತು ಇವರ ಒಂದು ರಕ್ಷಾ ಕವಚ ಇರತಕ್ಕಂಥದ್ದು ಏನಿದೆ, ಇವ್ರನ್ನ ರಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆಗಳು, ವೈಟ್ ಹೌಸ್ ನಲ್ಲಿ ಇರತಕ್ಕಂಥ ವ್ಯವಸ್ಥೆಗಳು ಎಲ್ಲವೂ ಚೆನ್ನಾಗಿದೆ. ಏನು ಆ ಮಟ್ಟಕ್ಕೆ ಸಮಸ್ಯೆಗಳು ಆಗೋದಿಲ್ಲ. ನಡೀತಾ ಇರೋ ದಶಾಭಕ್ತಿಗಳು ನೋಡಿದ್ರೆ ಗುರು ದಶಾ ಗುರುಭಕ್ತಿ 2018 ಮೇ 15 ವರೆಗೂ ನಡೆಯುತ್ತೆ. ಲಗ್ನದಿಂದ 2ನೇ ಮನೆಯಲ್ಲಿ ಗುರು ಇದ್ದಾನೆ, ಗುರು ವಕ್ರಿಯ ಆಗಿದ್ದಾನೆ. ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಜೀವ ಹೋಗೋ ಮಟ್ಟಕ್ಕೆ ಯಾವುದೇ ಸಮಸ್ಯೆಗಳೇನು ಆಗೋದಿಲ್ಲ. ಆಮೇಲೆ ಅಷ್ಟಮ ಸ್ಥಾನ ಅಂದ್ರೆ ಆಯುಸ್ಥಾನ ಅಂತ ಹೇಳ್ತೀವಿ ನಾವು. ಸೊ ಲಗ್ನದಿಂದ 8ನೇ ಮನೆ ಅಧಿಪತಿನೂ ಗುರುನೇ ಆಗ್ತಾನೆ. ಸೊ ಅಷ್ಟಮಾಧಿಪತಿ ಗುರು ಆಗಿ ಈಗ ಗೋಚಾರದಲ್ಲೂ ಗುರು ಇಲ್ಲೇ ಕೂತಿದ್ದಾನೆ ಇವರಿಗೆ. ಹಾಗಾಗಿ ಇದು ಒಂದು ಒಳ್ಳೆ ಸ್ಥಾನ. ದ್ವಿತೀಯಂ ಧನವಾಗ್ ವಿಕ್ತಂ ಅಂತ ಹೇಳ್ತೀವಿ. ದುಡ್ಡು ಕಾಸು, ಕುಟುಂಬ, ಮಾತುಕತೆ ಎಲ್ಲವನ್ನು ತೋರಿಸ್ತಕ್ಕಂಥದ್ದು. ಅಂತ ದೊಡ್ಡ ಮಟ್ಟದ ಸಮಸ್ಯೆಗಳೇನು ಆಗೋದಿಲ್ಲಮ್ಮ. ನಂತರ ಈಗ ಇವ್ರದ್ದು 4 year ಟೆನ್ಯೂರ್ ಅಲ್ವಾ. ಸೊ ಇವಾಗ ಇವರು ಚಾರ್ಜ್ ತಗೊಂಡಿದ್ದಾರೆ. ನಾವು 21 ವರೆಗೂ ಅಬ್ಸರ್ವ್ ಮಾಡಿದ್ದೆ. ಅದರಲ್ಲಿ ಇವರಿಗೆ 2020 ವರೆಗೂ ಗುರುದಶ ಶನಿ ಭಕ್ತಿ ನಡೀತಾ ಇರುತ್ತೆ. ಶನಿ ಬಂದು ಇವರಿಗೆ ಲಗ್ನದಿಂದ 6 ಮತ್ತು 7ನೇ ಮನೆ ಅಧಿಪತಿಯಾಗಿ ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಅಂದ್ರೆ 12ನೇ ಮನೆ ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ. ಇಲ್ಲಿ ಸಮಸ್ಯೆಗಳಾಗುತ್ತೆ. ಯಾವಾಗ ಗುರುಭಕ್ತಿ ಕಳೆದ ಮೇಲೆ ಶನಿ ಭಕ್ತಿ ಸ್ಟಾರ್ಟ್ ಆಗುತ್ತಲ್ಲ, ಆ ಪೀರಿಯಡ್ ನಲ್ಲಿ ಇವರಿಗೆ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇವ್ರು ಏನ್ ನಿರ್ಧಾರಗಳು ತಗೊಳ್ತಾರೆ ಎಲ್ಲವೂ ವಿರುದ್ಧ ಆಗುತ್ತೆ. ಜೊತೆಯಲ್ಲಿರತಕ್ಕಂಥ ಇವರ ಒಂದು ಫ್ರೆಂಡ್ ಕಂಟ್ರೀಸ್ ಯಾವ್ಯಾವ ಇರುತ್ತೆ, ಮಿತ್ರ ರಾಷ್ಟ್ರಗಳು, ಅವರೆಲ್ಲರೂ ಸಹ ಇವ್ರನ್ನ ಟೀಕೆ ಮಾಡೋದು ಜಾಸ್ತಿ ಆಗೋಗುತ್ತೆ. ಈ ಪೀರಿಯಡ್ ನಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. 2018 ಮೇ ಇಂದ ಆಚೆಗೆ ಹಿ ಹ್ಯಾಸ್ ಟು ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಇದರಿಂದ ಅಂದ್ರೆ ಇವಾಗ ಟ್ರಂಪ್ ಅವರು IT ಕ್ಷೇತ್ರದಲ್ಲಿ ತುಂಬಾನೇ ಒಂದು ಬದಲಾವಣೆಗಳನ್ನ, ಅಂದ್ರೆ ಇಲ್ಲಿ ಭಾರತದ ಇದಕ್ಕೆ ತುಂಬಾನೇ ಎಫೆಕ್ಟ್ ಕೊಡ್ತು. ಅದು ಅಂದ್ರೆ ನಮ್ಮ ಟ್ರಂಪ್ ಅವರಿಂದ ಭಾರತಕ್ಕೆ ಏನಾದ್ರೂ ಎಫೆಕ್ಟ್ ಕೊಡತ್ತಾ ಅಥವಾ ನಮ್ಗೆ ಒಳ್ಳೇದಾಗತ್ತಾ ಅನ್ನೋದು ಕೇಳಿ ತಿಳ್ಕೋಬೇಕು. ನೋಡಿ, ಅಗೈನ್ ಇವ್ರ ಜಾತಕದ ಆಧಾರದ ನಾವು ಚರ್ಚೆ ಮಾಡೋದಂದ್ರೆ 7ನೇ ಮನೆ ಅಂದ್ರೆ ಸಪ್ತಮ ಸ್ಥಾನ, ಮಿತ್ರ ಸ್ಥಾನ ಅಂತ ತೋರಿಸುತ್ತೆ. ಫ್ರೆಂಡ್ಸು, ಪಾರ್ಟ್ನರ್ಸು, ಅಲಯನ್ಸಸ್ಸು ಎಲ್ಲವನ್ನು ತೋರಿಸುವಂಥದ್ದು 7th ಹೌಸ್. ಇವರಿಗೆ 7th ಹೌಸ್ ಲಾರ್ಡ್ ಶನಿ ಬಂದು ಲಗ್ನದಿಂದ ವ್ಯಯದಲ್ಲಿ ಶುಕ್ರನ ಜೊತೆಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಏನಾಗುತ್ತೆ, ಇವರಿಗೆ ಮಿತ್ರ ಕ್ಷೇತ್ರಗಳಿಂದ, ಮಿತ್ರರಿಂದ, ಮಿತ್ರ ರಾಷ್ಟ್ರಗಳಿಂದ ತೊಂದರೆಗಳಾಗುವಂಥದ್ದು, ಅಥವಾ ಇವರಿಂದ ಮಿತ್ರ ರಾಷ್ಟ್ರಗಳಿಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭಗಳು ಬರದೇ ಇರತಕ್ಕಂಥದ್ದು ಕಾಣಿಸುತ್ತೆ. ಇವಾಗ ಅವರು ಗೆದ್ದು ಬಂದಿದ್ದಾರೆ. ಈ ಕ್ಷಣದಲ್ಲಿ ಇಂಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಭಾರತದ ಪರವಾಗಿ ಹೇಳಬೇಕು ಅಂತಂದ್ರೆ ಇವರು ಅಷ್ಟು ಸಪೋರ್ಟ್ ಆಗಿ ನಿಂತ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಈಗ ಒಂದು ಇಡೀ ಅಮೆರಿಕಾದ ಒಂದು ಅಲ್ಲಿರತಕ್ಕಂಥ ಒಂದು IT ಕಂಪ್ನಿಗಳಾಗ್ಬೋದು, ಅವೆಲ್ಲವೂ ಅಷ್ಟೇ ಭಾರತದ ಒಂದು ಎಂಪ್ಲಾಯ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇವ್ರು ಏಕದಮ್ H1B ವೀಸಾ ಇದು ಮಾಡ್ಬಿಡ್ತೀನಿ, ಅಲ್ಲಿರೋರಿಗೆ ಗ್ರೀನ್ ಕಾರ್ಡ್ಸ್ ಕೊಡಲ್ಲ ಅಂತ ನಾಳೆ ಏನಾದರೂ ಶುರು ಮಾಡಿಕೊಂಡ್ರೆ ಎಲ್ಲವೂ ಸಮಸ್ಯೆಗಳಾಗುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮತ್ತು ಅಮೆರಿಕ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧಗಳು ಇನ್ನಷ್ಟು ಹದಗೆಡತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದೆಲ್ಲವೂ ಶನಿ ಭುಕ್ತಿಯಲ್ಲಿ ಆಗೋ ಸಾಧ್ಯತೆಗಳು ಇನ್ನೂ ಜಾಸ್ತಿ ಇರುತ್ತೆ. ತುಂಬಾ ಎಕ್ಸ್ಟ್ರೀಮ್ ಹೋಗಬಾರದು ಈ ವ್ಯಕ್ತಿ ಅನ್ನೋದು ನನ್ನ ಒಂದು ಕೋರಿಕೆ. ಅಂದ್ರೆ ಇನ್ನು 2 ವರ್ಷಗಳ ಟೈಮ್ ಇದೆ ನಮ್ಗೆ. ಗುರುಭಕ್ತಿ ನಡೆಯೋವರೆಗೂ ಅಂತಹ ಸಮಸ್ಯೆ ಇರೋದಿಲ್ಲ. ಅಷ್ಟರೊಳಗಡೆ ಭಾರತ ತನ್ನನ್ನು ತಾನು ಡಿಫೈನ್ ಮಾಡ್ಕೋಬೇಕು. ಈಗೇನಾಗಿದೆ, ಅಮೆರಿಕ ಮುಂದೆ ಪ್ರತಿ ದೇಶವೂ ಅಷ್ಟೇ ಕೈ ಬಗ್ಗಿಸಿ ಕೂತ್ಕೊಳ್ತಕ್ಕಂಥದ್ದಾಗಿದೆ. ಇಡೀ ವಿಶ್ವದಲ್ಲಿ ನಾವು ನೋಡಿದ್ರೆ ಬೆರಳೆಣಿಕೆ ಅಷ್ಟು 4-5 ದೇಶಗಳು ಮಾತ್ರ ಕೇರ್ ಮಾಡಲ್ಲ. ನೀವೇನ್ ಮಾಡ್ತೀರಾ ಮಾಡ್ಕೋ ಹೋಗಿ, ನಾವಿರ್ತೀವಿ ಅಂತಂತಾರೆ. ಅದು ಬಿಟ್ಟರೆ
ಹೆಚ್ಚು ಕಡಿಮೆ ಮಿಕ್ಕಿದ 190 ಚಿಲ್ಲರೆ ದೇಶಗಳು ಅಮೆರಿಕ ಏನು ಕೊಡುತ್ತೋ ಅದನ್ನು ಒಪ್ಕೊಳ್ಳೋದು, ಏನು ಬೇಡ ಅಂತೋ ಅದನ್ನು ನಾವು ಬಿಟ್ಬಿಡೋದು, ಇದೇ ನಡೀತಾ ಇದೆ. ಭಾರತ ಆ ಒಂದು ಇದರಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದೆ ಇವಾಗ ಬಿಕಾಸ್ ಆಫ್ ಅವರ್ ನರೇಂದ್ರ ಮೋದಿ. ಓಕೆ, ಬಹಳ ಸಂತೋಷ ಗುರುಗಳೇ. ಟ್ರಂಪ್ ಅವರ ಭವಿಷ್ಯ ಹೀಗಿದೆ ಅಂತ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು. ಇದು ಎಲ್ರಿಗೂ ರೀಚ್ ಆಗಿದೆ ಅಂತಾನು ಅನ್ಕೊಂಡಿದ್ದೀನಿ. ತುಂಬಾ ಧನ್ಯವಾದಗಳು ಗುರುಗಳೇ. ಟ್ರಂಪ್ ಭವಿಷ್ಯ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.